ಸುಮನ, ಬಾ ಬಾ. ನಿಮ್ಮನ್ನ ನಂಬ್ಕೊಂಡ್ ನಾನು ಹೇಗ್ ಬರ್ಲಿ ಬಾವಾ? ಅಯ್ಯ, ನೀನೇನ್ ಕಾಡ್ಗ ಕರ್ಕೊಂಡು ಹೋಗ್ತಿದ್ದೀನಿ, ಮಾಮ ಹತ್ರಕ್ಕೆ ತಾನೆ. ಅತ್ತೆಯವ್ರ ಹತ್ರನಾ? ಈ ವಿಷಯ ನೀವು ಮೊದ್ಲೇ ಹೇಳ್ಬೇಕಿತ್ತಲ್ವಾ? ಬಾ. ಏನ್ ಹೇಳ್ದ ಇವನು? ನನ್ ಬಟ್ಟೆ ಫೋಲ್ಡ್ ಮಾಡ್ತಿರ್ಬೇಕಾದ್ರೆ ಕಿಚ್ ಕಿಚ್ ಅಂತ ಸೌಂಡ್ ಮಾಡಿ ನನ್ನ ಕರೆದ್ರು ಅತ್ತೆ. ರಾಸ್ಕಲ್. ಅಯ್ಯ, ನಾನ್ ಬರಕ್ ಹೇಳಿದ್ದು ನಿಮ್ಮ ಹತ್ರಕ್ಕೆ ಮಾಮ್. ಸರಿಯಾಗಿ ಹೇಳೋದಿಕ್ಕೆ ಏನಾಗಿತ್ತು? ಮ್ಯಾಟರು ಲೀಕ್ ಆಗ್ಬಿಡುತ್ತೆ ಅಂತ ಸಿಗ್ನಲ್ ಕೊಟ್ಟು ಬರಕ್ ಹೇಳ್ದೆ. ಆಯ್ತು ಬಿಡು, ನೀನ್ ಫೀಲ್ ಮಾಡ್ಕೋಬೇಡ ಸುಮನ. ಅಯ್ಯೋ ಹಾಗೇನಿಲ್ಲ ಬಿಡಿ ಅತ್ತೆ, ಬಾವಂಗಷ್ಟ್ ಬುದ್ಧಿ ಇಲ್ಲ ಅನ್ನೋದ್ ಗೊತ್ತಿರೋದೇ ಅಲ್ವಾ? ಹೇಳಿ, ಯಾಕೆ ಬರಕ್ ಹೇಳಿದ್ದು? ನೈನಿನೇ ಬಂದಿರೋದು ಅಂತ ನಿನಗ್ ನಂಬಿಕೆ ಬರ್ತಿದ್ಯಾ? ನಿಮ್ಗೆ ಇದ್ದಿದ್ರೆ ರಿವಾಲ್ವರ್ ಯಾಕೆ ಗುರಿ ಇಡ್ತಿದ್ದೆ? ಹಾಗ್ ಮಾಡಿರೋದಕ್ಕೆ ಗಾಯತ್ರಿ ಪಾಪು ನಿಮ್ ತಲೆ ಮೇಲೆ ಫ್ಲವರ್ ಪಾಟ್ನ ಬಿಸಾಕಿದ್ದು. ಆ ಲೆಕ್ಕನು ಚುಕ್ತ ಮಾಡ್ತೀನಿ ಕಣು. ಹೇಳು ಸುಮನ. ನಮ್ಮ ಅಕ್ಕನ್ನ ದೇವತೆ ಅಂತ ಪೂಜ್ಸೋ ನಿಮ್ ಚಿಕ್ಕ ಮಗ ಅವಳು ನಮ್ಮ ಅತ್ತಿಗೆ ಅಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ನಾನು ನಮ್ಮ ಅಕ್ಕನೇ ಅಂತ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅತ್ತೆ. ಹಾಗೆ ಹೇಳಿದ್ರು ಕೂಡ ಉಪಯೋಗ ಇಲ್ಲ ಅಂದ್ಮೇಲೆ ಯಾಕೆ ಒಪ್ಕೋಬೇಕು? ಒಂದ್ ವೇಳೆ ನೈನಿನೇ ಆಗಿದ್ರೆ ಹೀಗೆ ಹುಚ್ಚುಚ್ಚಾಗಿ ಯಾಕೆ ಆಡ್ತಿದ್ಲು ಬಾವಾ? ಅವಳು ನೈನಿನಾ ಇಲ್ಲ ಅಂದ್ರೆ ನಿಜವಾಗ್ಲೂ ಅವಳು ಹೇಳ್ದಂಗೆ ತ್ರಿನೇತ್ರಿನಾ ಯಾರು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು ವಿತ್ ಪ್ರೂಫ್. ಅವಳಗ್ ಸಂಬಂಧಪಟ್ಟಿರೋ ID ಕಾರ್ಡ್ ಏನಾದ್ರೂ ಸಿಗ್ಬೋದಾ ಅಂತ ನೋಡ್ಕೊಂಡ್ ಬಂದ್ಬಿಡ್ಲಮ್ಮ ಒಂದ್ಸಲ ಹೋಗಿ. ಬುದ್ಧಿ ಇರೋರು ಅಂತದನ್ನೆಲ್ಲ ತಂದಿರಲ್ಲ ವಲ್ಲಭ. ನಾನು ಕೂಡ ಅಷ್ಟೇ ಮಾಮ್, ಕಾರ್ ಓಡಿಸ್ಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ನ ಕೂಡ ಹುಷಾರಾಗಿ ಮನೇಲಿಟ್ಟು ಹೋಗ್ತೀನಿ. ಹೇಗ್ ಹುಟ್ಟಿದ್ರು ಅತ್ತೆ ಈ ಬಾವಾ? ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರುವಲ್ಲಭ. ನನ್ ಪ್ಲಾನ್ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಾಯತ್ರಿ ಪುಟ್ಟಿ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತೀನಿ. ಯಾಕತ್ತೆ? ಮಗು ಮಲ್ಕೊಂಡಾಗ್ಲೋ ಇಲ್ಲ ಅಂದ್ರೆ ಪ್ರಜ್ಞೆ ಇಲ್ದೇ ಇರೋವಾಗ್ಲೇ ತಾನೆ ಗಾಯತ್ರಿಕ ಇಲ್ಲಿಗೆ ಬರೋದು. ಅಯ್ಯೋ, ದೊಡ್ಡಮ್ಮ ಬಂದ್ರೆ? ನೈನಿ ಆಗಿದ್ರೆ ಗಾಯತ್ರಿಕನ್ನ ಮಾತಾಡಿಸ್ತಾಳೆ. ಅರ್ಥ ಆಯ್ತು ಅತ್ತೆ. ಅವಳು ನಮ್ಮ ಅಕ್ಕ ಅಲ್ಲ ಅಂದ್ರೆ ದೊಡ್ಡತ್ತೆ ನೋಡಕ್ಕಾಗಲ್ಲ, ಅವ್ರ ಮಾತ್ ಕೇಳ್ಸೋದು ಇಲ್ಲ. ಅವಾಗಳು ನೈನಿ ಅಲ್ಲ ಅಂತ ನೀವು ಜಗಳ ಮಾಡ್ತೀರಾ ಅಲ್ವಾ? ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್ ನೈನಮ್ಮ. ಅಲ್ಲ ತ್ರಿನೇತ್ರಮ್ಮ. ನೀವು ದೊಡ್ಡೋರು, ನೀವ್ ನನ್ನ ಹೇಗ್ ಕರೆದ್ರು ಪರವಾಗಿಲ್ಲ ಚಿಕ್ಕಪ್ಪ. ನಿಮಗೆ ಕಾಫಿ ತಗೊಂಬರ್ಲಾ? ಕೊಟ್ರೆ ಸಂತೋಷ. ಮಾಮ್ ಈ ಕಡೆ ಬನ್ನಿ. ಲೈಟ್ ಹೌಸಿಗೆ ಕೇಳೋಣ ಅನ್ಕೊಂಡ್ರೆ ಅವಳೆಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ರ ಗರ್ಭಿಣಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅಕ್ಷರಮ್ಮ, ನಾನೇ ತಗೊಂಬರ್ತೀನಿ ಚಿಕ್ಕಪ್ಪ. ಅಮ್ಮ ಒಂದೇ ನಿಮಿಷ. ಹೇಳಿ ಚಿಕ್ಕಪ್ಪ. ಗಾಯತ್ರಿ ಪುಟಿ ಎದ್ದಾಗಿಂದ ಇಲ್ಲೇ ಆಡ್ತಾ ಇದ್ದಾಳೆ, ಸ್ವಲ್ಪ ಹಾಲು ಕುಡ್ಸಿದ್ರೆ ಒಳ್ಳೇದಮ್ಮ. ಸರಿ ಚಿಕ್ಕಪ್ಪ, ಇಬ್ರಿಗೂ ತಗೊಂಬರ್ತೀನಿ. ಅಮ್ಮ ನನಗೆ ಹಾಲಲ್ಲಮ್ಮ. ನಿಮಗೆ ಕಾಫಿನೇ ತರೋದು, ತಗೊಂಬರ್ತೀನಿ. ಆಯ್ತಮ್ಮ. ಬನ್ನಿ. ಯಾವಾಗ ಹೇಗಿರ್ತಾಳೋ ಏನೋ ಅರ್ಥನೇ ಆಗೋದಿಲ್ಲ. ಅಯ್ಯೋ ಮಾಮ್, ನಾಕ್ ನೀ ಕಿಚನ್ ಹೋದ್ಲು, ಬನ್ನಿ. ನಿನ್ನ ನಾದಿನಿ ಅಲ್ಲ ಕಣೋ, ಅವಳು ಯಾರು ಅಂತ ಪ್ರೂವ್ ಮಾಡಕ್ ಸಿಕ್ಕಿರೋ ಅವಕಾಶನ ಸದ್ವಿನಿಯೋಗ ಮಾಡ್ಕೋಬೇಕು. ಅವಳಿಗೇನಾದ್ರೂ ನಮ್ಮ ಅಕ್ಕ ಆಗದೆ ಇರ್ಬೇಕು. ಆಗ ತ್ರಿನೇತ್ರಿ ಕಣ್ಣಿಗೆ 1 kg ಖಾರದ ಪುಡಿ ಹಾಕ್ತೀನಿ. ಹೋಗಿ ಇದನ್ನೆಲ್ಲಾನು ಹಾಲಲ್ಲಿ ಹಾಕ್ಬಿಟ್ಟು ಬಂದ್ಬಿಡು ಸುಮನ. ಅಯ್ಯೋ ನನಗ್ ಭಯ ಬಾವಾ. ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಇಂದ. ನೀನ್ ಹೋಗೋ. ಹೇಗ್ ಕಾಣಿಸ್ತಿದೀನಿ ಮಾಮ್? ನನ್ಗ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಪ್ರಪಂಚ ಗೆದ್ಬಿಡ್ತಿದ್ದೆ. ಕತೆ ಹೇಳೋದ್ ಬಿಟ್ರೆ ನೀನ್ ಕೆಲ್ಸಕ್ ಬಾರ್ದವನು ಅಂತ ಅರ್ಥ ಆಯ್ತು. ಇಲ್ಲಿ ಕೊಡು. ಸುಮನ ಬಾ. ಬ್ರೋ,
ಈ ಕೊಟೇಶನ್ ಓಕೆ ಅಂದ್ರೆ ಮ್ಯಾನೇಜರಿಗೆ ಕೊಟ್ಟು ಬರ್ತೀನಿ. ಇನ್ನೊಂದು 5% ಕಡಿಮೆ ಮಾಡ್ಕೊಡು. ಲಾಸ್ ಆಗುತ್ತಲ್ವಾ? ಪ್ರಾಜೆಕ್ಟ್ ಇನ್ನೂ ಸ್ಟಾರ್ಟೇ ಆಗಲಿಲ್ಲವಲ್ಲ ಬಾ. ಬರೋ ಲಾಭ ಕಡಿಮೆ ಆಗ್ಬೋದೇನೋ ಅಲ್ವಾ ಬಾವಾ? ಲಾಭ ಕಡಿಮೆ ಆದರೂ ಪರವಾಗಿಲ್ಲ. ಪ್ರಾಜೆಕ್ಟ್ ಬಂದರೆ ಸಾವಿರಾರು ಜನಕ್ಕೆ ಹೊಸದಾಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಂಗೆ ಆಗುತ್ತೆ. ಇದು ದೇವಿಪುರಕ್ಕೆ ಸಂಬಂಧಿಸಿರೋ ಪ್ರಾಜೆಕ್ಟು. ಥ್ಯಾಂಕ್ಸ್ ಅಮ್ಮ. ಏಯ್, ಮಗುಗೆ ಹಾಲ್ ಕುಡಿಸ್ಬೇಕು ಅಂತ ಗ್ಲಾಸಲ್ಲಿ ಹಾಲ್ ತಗೊಂಡ್ ಬಂದಿದ್ದಾಳೆ. ಪಾಪ ಅವಳಿಗೆ ಯಾಕೋ ಅಷ್ಟ್ ಕೆಲ್ಸ ಹೇಳ್ತೀಯಾ? ಅಯ್ಯೋ, ನಾನೇನ್ ಹೋಗಂತ ಹೇಳಿಲ್ಲ ಮಾಮ್. ಇಷ್ಟ ಹಾಲನ್ನು ಮುಗಿಸ್ಬೇಕು. ಒಳ್ಳೇದು. ಸರಿನಾ? ಕುಡಿಕಂದ. ನೈನಿ, ಅವಳಿಗೆ ಕೊಟ್ಬಿಡು, ಅವಳೇ ಕುಡಿತಾಳೆ. ಹೊಸ್ದಾಗಿ ಹೇಳ್ತಿದಿರಲ್ವಾ ಬಾವಾ? ನಮ್ಮ ನೀನ್ ಕುಡಿಯ ಗಾಯತ್ರಿ, ಈ ಮನೇಲಿ ಜಗಳ ಎಲ್ಲ ಕಾಮನ್ನೇ. ಹಾಗನ್ಬಾರ್ದು. ಯಾರಾದ್ರೂ ಸರಿ, ಚಿಕ್ಕ ಮಕ್ಳು ಮುಂದೆ ಹಾಗೆಲ್ಲ ಜೋರಾಗಿ ಮಾತಾಡ್ಲೂಬಾರ್ದು. ಹೊರಗೆ ಹೇಳ್ಕೊಳ್ದೆ ಹೋದ್ರು ಅವ್ರ ಮನ್ಸಲ್ಲಿ ಮಕ್ಕಳು ತುಂಬಾ ಕೊರಗ್ತಾರೆ ಪಾಪ.